ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿಗೆ ಬೇಕೇ ಬೇಕು. ಲಿಂಗಾಯತ ವಿರೋಧಿ ಶಾಸಕರವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬೇಕೇ ಬೇಕು. ಮೀಸಲಾತಿ ಬೇಕು, ಮೀಸಲಾತಿ ಬೇಕು. ಸರ್ಕಾರಕ್ಕೆ ಸರ್ಕಾರಕ್ಕೆ ಮತ್ತೆ ಹಲ್ಲೆ ಮಾಡಿದ್ರು ಪೊಲೀಸರು, ಟೋಲಲ್ಲಿ ಪ್ರತಿಭಟನೆ ಮಾಡ್ತಾರೆ, ಏನ್ ಹೇಳಕ್ಕೆ? ನೋಡ್ರಿ, ಬಸವಣ್ಣವ್ರ ವಚನವನ್ನ ಪಾಲನೆ ಮಾಡೋರು, ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋರು, ರೈತರ ಅನ್ನದಾತರಿಗೋಸ್ಕರ ನಮ್ಮ ಸರ್ಕಾರ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟು ಇವತ್ತು ಬಹುಮತ ಸರ್ಕಾರವನ್ನು ಪಡ್ಕೊಂಡು ಅನ್ನದಾತರ ಮೇಲೆ ಬಸವಣ್ಣವ್ರ ಅನ್ವಯಗಳು ನಾವೆಲ್ಲ ಲಿಂಗಾಯತ ಸಮಾಜದ ಮೇಲೆ ಹಲ್ಲೆಯನ್ನ ಮಾಡ್ಯಾರ. ಬ್ರಿಟಿಷರ ಇತಿಹಾಸದಾಗ ನೋಡಿದ್ವಿ, ನಮ್ಮ ಮೇಲೆ ಕೈ ಎತ್ತಿದ್ದು ಅಲ್ಲಿವರೆಗೂ ನಾವು ಕೇಳಿದ್ವಿ, ನೋಡಿರ್ಲಿಲ್ಲ, ಅನುಭವಿಸಿರ್ಲಿಲ್ಲ. ಮೊನ್ನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಆಯ್ತು, ರಕ್ತಪಾತ ಆಯ್ತು, ಮಹಿಳೆಯರ ಮೇಲೆ ದೌರ್ಜನ್ಯ ಆಯ್ತು. ಯಾಕಂತಂದ್ರೆ ನಮಗೂ ಗೊತ್ತೈತಿ, ನಾವು ಕಾನೂನು ತಜ್ಞರದೀವಿ, ಕಾನೂನು ಕಲ್ತೀವಿ. ಸಿಎಂ ಆದೇಶ ಇಲ್ದಂಗ ಯಾವ ಪೊಲೀಸರು ನಮ್ಮ ಮೇಲೆ ಕೈ ಎತ್ತಲ್ಲ, ಯಾವ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಲ್ಲ. ಇದಕ್ಕೆ ನೇರವಾಗಿ ಹೊಣೆ ನಾವು ಸಿಎಂ ಅವರ ಅದಾರ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರ ಬಗ್ಗೆ ತುಂಬಾ ಗೌರವ ಐತಿ, ಅಭಿಮಾನ ಐತಿ. ಅವರು ಒಂದು ವಕೀಲಿಕೆ ವೃತ್ತಿ ಅಂತ ನಮಗ್ ತುಂಬಾ ನಮ್ ಗೌರವಯುತ ಅವ್ರಿಗೆ ಸ್ಥಾನವನ್ನ ಕೊಟ್ಟು ನಾವು ಬಹುಮತ ಸರ್ಕಾರವನ್ನ ತಂದಿದ್ವಿ. ಸ್ವಾಮೀಜಿ ಏನ್ ಹೇಳ್ತಾರಲ್ಲ ಅದನ್ನೆಲ್ಲ ಕೇಳಿ ನಮ್ ಸಮಾಜದವ್ರು ಈ ಸತಿ ಬಹುಮತ ಸರ್ಕಾರ ಕೊಟ್ವಿ. ಈ ರಕ್ತಪಾತ ಅನುಭವಿಸ್ಬೇಕು, ಲಾಠಿ ಚಾರ್ಜ್ ಅನುಭವಿಸ್ಬೇಕು ಅಂತ ನಮಗ್ ಗೊತ್ತಿರ್ಲಿಲ್ಲ, ಈ ರೀತಿ ಮಾಡ್ತಾರಂತ ನಾವ್ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ 2A ಘೋಷಣೆ ಮಾಡ್ತೀವಿ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಪ್ರಶ್ನೆ ಕೇಳ್ತೀನಿ. ಮಹಿಳೆಯರ ಮೇಲೆ ದೌರ್ಜನ್ಯ ಆಯ್ತು ಮೊನ್ನೆ, ಅದಕ್ಕೆ ಅವ್ರ ವಿಷಾದನೆ ವ್ಯಕ್ತಪಡಿಸಿಲ್ಲ. ಅಲ್ಲಿ ಜಾಗದಲ್ಲಿ ಕಾಲ್ ಕಿತ್ಬಿಟ್ರು. ಅವರು ಬಂದ್ರು, ನಾನು ಸಮಾಜದ ಮಹಿಳೆ, ನಾನು ಸಮಾಜದ ಮಗಳು ಅಂತ ಹೇಳೋದ್ರು. ಸಮಾಜದ ಮೇಡಮರ ಸಮಾಜದ ಮಕ್ಕಳಾಗಿ, ಹೆಣ್ಮಕ್ಳಾಗಿ ಸಾಕಷ್ಟು ಲಕ್ಷಾಂತರ ಹೆಣ್ಮಕ್ಳು ಇದೀವಿ. ಮಂತ್ರಿ ನೀವ್ ಒಬ್ಬರ ಇದ್ದೀರಿ, ನಮ್ಮ ಸಮಾಜದಿಂದ ನೀವೊಬ್ಬರ ಮಂತ್ರಿ ಆಗಿದ್ದೀರಿ. ಸೊ ನಿಮಗೆ ಆ ಸ್ಥಾನವನ್ನು ನಾವೆಲ್ಲರೂ ಕೊಟ್ಟಿವಿ. ನಿಮ್ಮ ಅಕ್ಕನ ಸ್ಥಾನದಾಗ, ತಾಯಿ ಸ್ಥಾನದಾಗ ನೋಡಕತ್ತಾರ. ಇವತ್ತು ದಯಮಾಡಿ ನೀವು ಬಳಿ ಅಂತ ತಯಾರು ಮಾಡಿಟ್ಟಿವಿ. ನಿಮ್ಗ ಕುಂದ ತಗೊಂಡು ನೀವು ಬರ್ತೀನಿ ಅಂದಿದ್ರಿ. ಸೊ ಈಗ ನಾವು ಬಳಿ ತಯಾರು ಮಾಡಿಟ್ಟಿವಿ. ನೀವು ನಮಗೆ ಯಾವಾಗ 2A ಕೊಡ್ತೀರ ಅಂತ ನನ್ನ ಪ್ರಶ್ನೆ. ಕೆಲವು ಸಮಾಜದ ನಾಯಕರು ಕೂಡ ಈ ಪ್ರತಿಭಟನೆಗೆ ಒಪ್ತಾ ಇಲ್ಲ. ಸಮಾಜದ ಕೆಲವು ನಾಯಕರಲ್ಲ, ಒಬ್ಬರ ನಾಯಕರು ನೇರವಾಗಿ ಹೇಳ್ತೀನಿ, ವಿಜಯಾನಂದ ಕಾಶ್ಯಪ್ನವರು ಒಪ್ತಾ ಇಲ್ಲ. ಅವ್ರೊಬ್ಬರೇ ಬೇರ್ಪಟ್ಟಾರ. ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂತಂದ್ರೆ ರಾಷ್ಟ್ರೀಯ ನಾಯಕರಂತ ಅವ್ರಿಗೆ ಘೋಷಣೆಯನ್ನು ಮಾಡಿಸಿದ್ವಿ. ಅವ್ರ ಒಬ್ಬರಿಂದ ಅಲ್ಲ, ಅವ್ರ ಕುಟುಂಬ 50 ವರ್ಷದಿಂದ ರಾಜಕೀಯ ಮಾಡ್ತಾ ಬಂದೈತಿ. ಅವ್ರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು, ಅವರು ಮಡದಿ ಇರ್ಬೋದು, ಅವರು ಕೂಡ ಸಮಾಜ ಅವ್ರ ಬೆಂಬಲವಾಗಿ ನಿಂತಿತ್ತು. ಸ್ವಾಮೀಜಿ ಅವ್ರಿಗೆ ಬೆಂಬಲವಾಗಿ ನಿಂತು ಅವತ್ತು ಅವ್ರಿಗೆ ಬೆಂಬಲ ಕಟ್ಟಿದ್ರು. ಬಟ್ ನಮಗೆ ವಿಷಾದನೆ ಅನಿಸ್ತೈತಿ, ಅಧಿಕಾರ ಬಂದ ತಕ್ಷಣ ಅವರು ಚೇಂಜ್ ಆಗ್ಬಿಟ್ರು ಅಂತ. ಯಾಕೆ ಈ ರೀತಿ ಮಾಡಿದ್ರು, ಅಧಿಕಾರದ ಆಸೆಗೆ ಮಾಡಿದ್ರು ಅಂತ ಇಲ್ಲಿ ಸ್ಪಷ್ಟ ಅನ್ಸಕತ್ತೈತಿ ನಮಗೆ. ಯಾಕಂದ್ರೆ ನಮ್ಗೆ ಉಪಯೋಗಿಸ್ಕೊಂಡಂಗಾಯ್ತು. ನಮ್ನೆಲ್ಲಾರು ಉಪಯೋಗಿಸ್ಕೊಂಡು ಅವ್ರ ಓಟ್ ಹಾಕಿಸ್ಕೊಂಡ್ಮೇಲೆ ಇವತ್ತು ಕಾರಣಗಳನ್ನ ಕೊಡ್ತಾರ. ಅದಕ್ಕಾಗಿ ಹೋರಾಟ ಮಾಡಿದ್ರೆ ಗೊತ್ತಿಲ್ಲ ಅಂತ ಕಾರಣ ಕೊಡ್ತಾರ. ನಿರಂತರವಾಗಿ 4 ವರ್ಷದಿಂದ ನಮ್ ಜೊತೆಗಿದ್ದವರು, ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಅಲಂಕರಿಸಿದವರು, ಯಾತಕ್ಕಾಗಿ ಹೋರಾಟ ಇತ್ತು ಅಂತಾನೆ ಗೊತ್ತಿಲ್ಲ ನನಗೆ ಅಂತ ಒಂದು ಬೈಟ್ ಕೊಡ್ತಾರ. ನೋಡ್ಬಿಟ್ರೆ ನನಗೆ ಬಹಳ ಬೇಜಾರ್ ಅನಿಸ್ತು. ಯಾಕಂತಂದ್ರೆ ಅವ್ರ ಸಪೋರ್ಟ್ ನಮಗ್ ತುಂಬಾ ಸಿಕ್ಕಿತ್ತು. ಅವ್ರ ಸಪೋರ್ಟ್ ಇದ್ದಿದ್ರೆ ನಾವು ಇನ್ನೊಂದ್ ಸ್ವಲ್ಪ ಖುಷಿ ವ್ಯಕ್ತಪಡಿಸ್ತಾ ಇದ್ವಿ. ಮುಂದಿನ ದಿನಮಾನದಲ್ಲಿ ಜನ ಅವರಿಗೆ ಪಾಠ ಕಲಿಸ್ತದ. ಸೊ ಸಮಾಜನ ಎದುರು ಹಾಕೊಂಡು ಯಾರು ಜೀವನ ಮಾಡಕ್ಕಾಗಲ್ಲ. ಸಮಾಜ ಮೊದಲು, ಆಮೇಲೆ ಪಾರ್ಟಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಗುಂಡಾಗಿರಿ ಸರ್ಕಾರಕ್ಕೆ, ಸಿದ್ದರಾಮಯ್ಯವ್ರಿಗೆ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಪ್ರತಿಭಟನೆಯಲ್ಲಿ ಪೊಲೀಸರು ಹಲ್ಲೆ
ಅಣ್ಣ ನಾನು ಒಂದ್ ಹೇಳಿಕ್ ಬಯಸೋದಂತಂದ್ರೆ ಈಗ ನಾವು ಆಕ್ಚುಲಿ ಮೊದಲು ನಾವು ಈಗ ಹೋರಾಟ ಮಾಡಕತ್ತ ಒಂದ್ 10-12 ವರ್ಷ ಆಯ್ತು. ಇವತ್ತು ನಾನು ಪಂಚಮಸಾಲಿ ಪ್ರಧಾನ ಕಾರ್ಯದರ್ಶಿಯಾಗಿ 6 ವರ್ಷ ಆಯ್ತು. ಆದ್ರೆ ಇವತ್ತು ಯಾವಾಗನು ಈ ತರ ಘಟನೆ ಆಗಿರ್ಲಿಲ್ಲ. ಎಲ್ಲರಿಗೂ ಸಮಾಜದವ್ರಿಗೆಲ್ಲ ಒಂದ್ ದುಃಖ ಆಗಿದ್ದಂತೂ ನಿಜ. ಆದ್ರೆ ಒಂದ್ ಹೇಳಕ್ ಬಯಸ್ತೀನಿ, ಯಾಕಂದ್ರೆ ಇದು ಹೋರಾಟ ಸತತ 12-13 ವರ್ಷದಿಂದ ನಡೆದೈತಿ. ಇದು ಇವತ್ತ ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ನಾವು ಮನವಿ ಮಾಡಿದ್ವಿ, ಸಾಕಷ್ಟು ನಾವು ಹೋರಾಟದಲ್ಲಿ ಉಪವಾಸ ಸತ್ಯಾಗ್ರಹ ಆಗಿರ್ಬೋದು, ಪಾದಯಾತ್ರೆ ಮಾಡಿದ್ವಿ, ಬೆಂಗಳೂರಲ್ಲಿ ಸತ್ಯಾಗ್ರಹ ಮಾಡಿದ್ವಿ. ಆಮೇಲೆ ಮಹಿಳಾ ದಿನಾಚರಣೆ ದಿವಸ ನಾವು ಯಡಿಯೂರಪ್ಪ ಸರ್ ಮನೆಗೆ ಹೋದ್ವಿ. ಅಲ್ಲಿ ಮನವಿ ಕೊಡಕ್ ಹೋದಾಗ ಅಲ್ಲೆಲ್ಲ ಹೆಣ್ಮಕ್ಳನ್ನೆಲ್ಲ ಒಂದ್ ಕಟ್ ಹಾಕಿ ಅವ್ರು ಅಟ್ಲೀಸ್ಟ್ ಒಂದ್ ಬುಕ್ಕೇನು ತಗೋದ ನಮಗ, ಅಂದ್ರೆ ಒಂದ್ ಬುಕ್ಕೇನು ತಗೋದ ನಮ್ಮ ಎಲ್ಲಾ ಮಹಿಳೆಯರನ್ನ ಜೈಲ್ ಹಾಕುವಂತ ಕೆಲಸ ಯಡಿಯೂರಪ್ಪ ಸರ್ ಮಾಡಿದ್ರ. ಇವತ್ ನಮ್ಮ ಸಮಾಜದವ್ರ ಅಂತ ಹೇಳಿ ಅವ್ರಿಗೇನು ಮಾಡಕ್ ಹೋದಾಗ ಆ ತರನೇ ಆಯ್ತು. ಇವತ್ತೇನಪ್ಪಾ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸರ್ ಅದಾರ. ಇವತ್ತು ಅವ್ರು ಎಲ್ಲಾ ಸಮುದಾಯಗಳನ್ನ ಅಪ್ಕೊಳ್ಳುವಂತ ನಾಯಕ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಇವತ್ತು ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಇಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಯಾಕಂದ್ರೆ ಎಲ್ಲರನ್ನ ಅಪ್ಕೊಳ್ಳುವಂತ ಮನಸ್ಸು ಅವ್ರಿಗೈತಿ. ಏನೋ ಒಂದ್ ಅವ್ರು ಕೊಡ್ಬೇಕನ್ನೋ ಭರವಸೆಯಿಂದ ನಾವು ಸತ್ಯಾಗ್ರಹ ಮಾಡಿದ್ವಿ. ಅಲ್ಲಿ ಅವ್ರ ಬಂದ್ ಮನವಿ ತಗೊಂಡಿದ್ರೆ ಆಗ್ತಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ಒಂದ್ ಹೇಳಕ್ ಬಯಸ್ತೀನಿ, ನಾವೇನ್ ಎದುರು ಸಲ ಮಾಡತ್ತಿಲ್ಲ. ನಮ್ಮ ಸಮಾಜದ ಮಕ್ಕಳ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ನಾವು ಹೋರಾಟ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಮಕ್ಳು ಇವತ್ತು ನೋಡ್ರಿ ಪ್ರಜೆಗಳಿಗೋಸ್ಕರ ಅಂತಂದ ಹೇಳ್ತೀವಿ. ಇವತ್ತು ಅಂತ ಪ್ರಜೆಗಳಿಗೆ ಅನ್ಯಾಯ ಆದಾಗ ಅವ್ರು ಮುತ್ತಿಗೆ ಹಾಕಕ್ ಹೋಗೋದು ಸಹಜ ಐತೆ. ಅಂತ ಒಂದ್ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ಇವತ್ತು ಒಂದ್ ಏನೋ ಒಂದು ಕ್ರೂರ್ತನ. ಯಾಕಂದ್ರೆ ಇವತ್ತು ಪ್ರಜೆಗಳನ್ನ ಬಡದು, ಯಾಕಂದ್ರೆ ಅದು ತಮ್ಮ ಹಕ್ಕನ್ನ ಅವ್ರು ಕೇಳಕ್ ಹೋಗ್ತಿದ್ರಲ್ಲ. ಸುಮ್ ಒಂದ್ 2 ನಿಮಿಷ ಟೈಮ್ ಕೊಟ್ಟಿದ್ರೆ ಮುಗ್ದ ಹೋಗ್ತಿತ್ತದ. ಇವತ್ತು ಇವತ್ತು ಅಮಾನುಷವಾಗಿ ವರ್ತನೆ ಮಾಡಿದ್ರಲ್ಲ, ಅದನ್ನ ನಾವ್ ಇವತ್ತೆಲ್ಲ ನಮ್ಮ ಸಮಾಜದ ಪರವಾಗಿ ಖಂಡಿಸ್ತೀವಿ. ಅದಕ್ಕಾಗಿ ಅವ್ರು ಯಾರ ಇವತ್ತ ನಮ್ಮ ಜನರ ಮೇಲೆ ಇವತ್ತ ಕ್ರೂರ್ತನವನ್ನ ಮಾಡಿದಾರಲ್ಲ, ಅವ್ರಿಗೆ ಸರ್ಕಾರ ತಕ್ಷಣ ಶಿಕ್ಷೆಯನ್ನು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಇವತ್ತೇನಿಲ್ಲ ಸ್ವಾಮೀಜಿ ಅವರು ತಗೊಂಡು ಇವತ್ತಂದ್ರೆ ಯಾಕಂದ್ರೆ ಬಹಳ ಮಂದಿ ನೊಂದಾರ ಸಾಕಷ್ಟು ಜನ ಹಾಸ್ಪಿಟಲ್ನಾಗೂ ಅದಾರ. ಅವ್ರಿಗೊಂದು ನ್ಯಾಯ ಕೊಡ್ಲಿ ಅನ್ನೋ ಸಲುವಾಗಿ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ನಾವು ಇವತ್ತು ಹೋರಾಟವನ್ನು ಸ್ಟ್ರೈಕ್ ಅನ್ನು ನಾನು ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ರೋಹಿಣಿ ಪಾಟೀಲ್ ಅಂತ. ಸಮಾಜ ಮೇಲೆ ಅನ್ಯಾಯ ಮಾಡುತ್ತಿರೋ ಪೊಲೀಸರಿಗೆ ಸರ್ಕಾರಕ್ಕೆ